ಆಹಾರ ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲಿ ಅಕ್ರಮ ಪಡಿತರ ಅಕ್ಕಿ ದಂಧೆ. ಖಾಸಗಿ ಗೋದಾಮಿನಲ್ಲಿ 21.5 ಟನ್ ಪಡಿತರ ಅಕ್ಕಿ ಅಕ್ರಮ. ಖಾಸಗಿ ಗೋದಾಮಿನಲ್ಲಿ 21.5 ಟನ್ ಅಕ್ರಮ. ದೊಡ್ಡಬಳ್ಳಾಪುರದ ಪ್ರಿಯದರ್ಶಿನಿ ಬಡಾವಣೆಯ ಗೋದಾಮಿನಲ್ಲಿ ತುಬಗೆರೆ ಹರೀಶ್ ಎಂಬುವವರ ಗೋಡೌನಿನಲ್ಲಿ ಅಕ್ರಮ ದಾಸ್ತಾನು. ಖಚಿತ ಮಾಹಿತಿ ಮೇರೆಗೆ ರೇಡ್ ಮಾಡಿದ ಆಹಾರ ಇಲಾಖೆ ಅಧಿಕಾರಿಗಳು ಕೋಟಿ ಮೌಲ್ಯದ 21.5 ಟನ್ ಪಡಿತರ ಅಕ್ಕಿ ಸೀಜ್ ಮಾಡಿದ್ದಾರೆ. ಗೋದಾಮು ಮಾಲೀಕ ತುಬಗೆರೆ ಹರೀಶ್ ಅರೆಸ್ಟ್. ಪೊಲೀಸ್ ಡ್ರಿಲ್ ಮಾಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರಿಂದ ಪ್ರಕರಣ. ರಾಜ್ಯಾದ್ಯಂತ ಮೇಲಿಂದ ಮೇಲೆ ಪಡಿತರ ಅಕ್ಕಿ ಅಕ್ರಮ ಸಾಗಾಟ ಕೇಸ್ಗಳು. ಇದೀಗ ಆಹಾರ ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲೇ ಈ ರೀತಿ ಅಕ್ರಮ ಪತ್ತೆ. ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈ ವಿಚಾರ. ಆಹಾರ ಸಚಿವ ಮುನಿಯಪ್ಪನವರೇ, ನಿಮ್ಮ ಕ್ಷೇತ್ರದಲ್ಲಿ ಇದೇನಿದು? ಆಹಾರ ಸಚಿವ ಮುನಿಯಪ್ಪ ವಿರುದ್ಧ ಆಕ್ರೋಶ ಸ್ಫೋಟಗೊಳ್ತಾ ಇದೆ. ಎಸ್ ನೋಡಿ, ಅಕ್ರಮ ಅಕ್ಕಿ ಪಡಿತರ ಅಕ್ಕಿ ಅಕ್ರಮ ದಾಸ್ತಾನು. ಕೋಟಿ ಮೌಲ್ಯದ ಅಕ್ಕಿಯಲ್ಲಿ ಅಕ್ರಮ ಆಗಿದೆ. ಬಡವರಿಗೆ ಅಂತ ಕೊಟ್ಟಿರ್ತಾರೆ. ಉಚಿತವಾಗಿ ರೇಷನ್ ಕೊಡಬೇಕು ಬಡವರಿಗೆ. ಸರ್ಕಾರ ಹೇಳುತ್ತೆ ನಾವು 5 kg ಅಕ್ಕಿ ಫ್ರೀ ಕೊಡ್ತಾ ಇದ್ದೀವಿ. 5 kg ಅಕ್ಕಿ ಫ್ರೀ ಕೊಡೋಕ್ಕಾಗಿ 10 kg ಟೋಟಲ್ ಆಗಿ 10 kg ಟೋಟಲ್ ಆಗಿ ಕೊಡಬೇಕು. ಬಟ್ ಅದರಲ್ಲಿ 5 kg ಕೊಡ್ತಾ ಇದೆ, ಇನ್ನು 5 kg ಅದರ ಬದಲಾಗಿ ಹಣವನ್ನು ಕೊಡ್ತಾ ಇದೆ ಅಂತ ಹೇಳ್ತಾ ಇತ್ತು. ಇದೀಗ ರೇಷನನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡಿದೆ. ಬಟ್ ಇದೆಲ್ಲವೂ ಕೂಡ ನಿಜವಾಗಿಯೂ ಕೂಡ BPL ಕಾರ್ಡ್ ಆಧಾರದವರಿಗೆ, ಇನ್ನು ಬಡವರಿಗೆ ಸಿಗ್ತಾ ಇದೆಯಾ? ಆಹಾರ ಸಚಿವರು ಮುನಿಯಪ್ಪ ಅವರು ಇತ್ತ ಗಮನಿಸಬೇಕು. ಈ ರೀತಿಯಾಗಿ ಜಾಸ್ತಿ ನಡೀತಾ ಇದೆ. ಅಲ್ಲಿ ಉಳಿಸೋದು, ಅದನ್ನೇ ತೆಗೆದುಕೊಂಡು ಹೋಗಿ ಬೇರೆ ಕಡೆ ಅಕ್ರಮವಾಗಿ ಮಾರಾಟ ಮಾಡೋದು, ಕೋಟಿ ಲೂಟಿ ಮಾಡೋದು. ಆಹಾರ ಇಲಾಖೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ ಇವರು. ದೊಡ್ಡಬಳ್ಳಾಪುರದ ಪ್ರಿಯದರ್ಶಿನಿ ಬಡಾವಣೆಯ ಗೋದಾಮಿನ ದಾಸ್ತಾನು. ತುಬಗೆರೆ ಹರೀಶ್ ಎಂಬುವರ ಗೋಡಾನ್ನಲ್ಲಿ ಅಕ್ರಮ ದಾಸ್ತಾನು. ಎಷ್ಟು ವರ್ಷದಿಂದ ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಯಾರಿಗ್ ಗೊತ್ತು. ದೊಡ್ಡಬಳ್ಳಾಪುರ ತಾಲೂಕು ಕಸ್ಬಾ ಹೋಬಳಿಲಿ ಪ್ರಿಯದರ್ಶಿನಿ ಬಡಾವಣೆ ಅನ್ನೋ ಪ್ರಾಂತ್ಯದಲ್ಲಿ ಸಾಕಷ್ಟು ದಿನಗಳಿಂದ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಅಲ್ಲಿ ಒಂದೇ ಅಲ್ಲ, ದೊಡ್ಡಬಳ್ಳಾಪುರ ನಗರಾದ್ಯಂತ ಪಡಿತರ ಅಕ್ಕಿನ ಅಕ್ರಮವಾಗಿ ಮಾರಾಟ ಮಾಡ್ತಾರೆ, ದಾಸ್ತಾನು ಮಾಡ್ತಾರೆ. ಮತ್ತು ಅದನ್ನು ಪಕ್ಕದ ಜಿಲ್ಲೆ ತುಮಕೂರಿಗೆ ಮತ್ತು ಗೌರಿಬಿದನೂರಿಗೆ ಈ ಕಡೆ ಎಲ್ಲ ಸಾಗಾಣಿಕೆ ಮಾಡಿ ಅಲ್ಲಿ ಪಾಲಿಷ್ ಮಾಡಿ ಮತ್ತೆ ಅದು ಮಾರಾಟ ಮಾಡ್ತಿದ್ದಾರೆ ಅನ್ನೋದು. ಇವತ್ತು ಆಕಸ್ಮಿಕವಾಗಿ ಒಂದು ಮಾಹಿತಿ ದೊರೆತಾಗ ನಾವು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಏನು ಅದಂತ ಪರಿಶೀಲನೆ ಮಾಡಿದಾಗ ನಮಗೆ ಬಂದಿದ್ದ ಮಾಹಿತಿ ಏನೊಂದು ಸುಮಾರು ಒಂದು 15-20 ಮೂಟೆ ಇದೆ ಅಂತ ಹೋಗಿ ನಮಗೆ ಬಂದಂಥ ಮಾಹಿತಿ. ಅಲ್ಲಿ ಹೋಗಿ ಡಿಪಾರ್ಟ್ಮೆಂಟು ಸಂಬಂಧಪಟ್ಟ ಇಲಾಖೆ, ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ನೋಡಿದಾಗ ಸುಮಾರು 15. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ರಾಮು, ಇದೀಗ ಈ ಅಕ್ರಮವಾಗಿ ಅಕ್ಕಿಯವನ್ನ ಸಾಗಾಟ ಮಾಡ್ಕೊಳ್ಳುವಂಥದ್ದು, ಬೇರೆಡೆ ಮಾರಾಟ ಮಾಡುವಂಥದ್ದು, ಈ ರೀತಿಯಾಗಿ ಒಂದು ದಂಧೆ ಇದು. ಇದೀಗ ಆಹಾರ ಸಚಿವರಾದಂಥ ಮುನಿಯಪ್ಪ ಅವರ ಕ್ಷೇತ್ರದಲ್ಲೇ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಅಂದ್ರೆ ಇತ್ತ ಯಾರು ಗಮನಿಸಿರ್ಲಿಲ್ವಾ, ಅಥವಾ ಹೇಗೆಲ್ಲ ಇಲ್ಲಿ ಅಕ್ರಮ ನಡೀತಾ ಇತ್ತು? ಏನೆಲ್ಲ ಅಪ್ಡೇಟ್ಸ್ ಇದೆ ರಾಮು? ಖಂಡಿತವಾಗ್ಲೂ ವನಿತಾ, ಏನು ಒಂದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಅನ್ನಭಾಗ್ಯ ಅಕ್ಕಿಯನ್ನ ದುರ್ಬಳಕೆ ಮಾಡಿಕೊಂಡು ಒಂದು ಗೋಡನಲ್ಲಿ 21 ಟನ್ ಶೇಖರಣೆ ಮಾಡಿರುವಂತದ್ದು. ಏನು KH ಮುನಿಯಪ್ಪ ಅವರ ತವರಿನಲ್ಲೇ ಒಂದು ದುರ್ಘಟನೆ ನಡೆದಂಥದ್ದು. ಬಹುತೇಕ ಏನು ಮಹತ್ವಾಕಾಂಕ್ಷಿ ಯೋಜನೆಯ ಬಡವರಿಗೆ ಹಂಚಲಿಕ್ಕೆ ತಂದಂತ ಅಕ್ಕಿನ ಕಳ್ಳ ಮಾರ್ಗದಲ್ಲಿ ಮಾರಾಟ ಮಾಡಲಿಕ್ಕೆ ಗೋದಾಮುಗಳಲ್ಲಿ ಒಂದು ಶೇಖರಣೆ ಮಾಡಿರುವಂಥದ್ದು. ಇದು ಎಲ್ಲೋ ಬೇರೆ ಜಿಲ್ಲೆಗಳಲ್ಲಿ ಆಗಿದ್ದಿದ್ರೆ ಒಂದು ಸಹಜವಾಗಿ ಇದನ್ನ ಪರಿಗಣಿಸಬಹುದಾಗಿತ್ತು. ಆದ್ರೆ KH ಮುನಿಯಪ್ಪ ಅವರ ತವರಿನಲ್ಲಿ ಈ ಒಂದು ಬೆಳವಣಿಗೆ ನಡೆದಿರುವಂಥದ್ದು. ಏನು ಒಂದು ಸಾಮಾಜಿಕ ಹೋರಾಟಗಾರರು ಮತ್ತೆ ಪೊಲೀಸರು ಮತ್ತೆ ಆಹಾರ ಇಲಾಖೆ ಅಧಿಕಾರಿಗಳೊಂದಿಗೆ ಒಂದು ದಾಳಿ ನಡೆಸುವಂತ ಸಂದರ್ಭದಲ್ಲಿ 21
ಟನ್ ಅಕ್ಕಿಯನ್ನ ಒಂದು ಸಂಗ್ರಹ ಮಾಡಿರುವಂತ ವಿಚಾರ ಗಮನಕ್ಕೆ ಬರುವಂತದ್ದು. ಈಗಾಗಲೇ ಬಹುತೇಕ ಒಂದು ಕಂದಾಯ ಇಲಾಖೆ ಅಧಿಕಾರಿಗಳು, ಆಹಾರ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಈ ಒಂದು ಅಕ್ಕಿಯನ್ನು ವಶಪಡಿಸಿಕೊಳ್ಳುವಂಥದ್ದು. ಇನ್ನು ಏನು KH ಮುನಿಯಪ್ಪ ಅವರ ತವರಿನಲ್ಲಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗ್ತಿದ್ರು, KH ಮುನಿಯಪ್ಪನವರು ಎಲ್ಲಿ ಹೋಗಿದ್ದಾರೆ, ಮತ್ತೆ ಅವ್ರ ತವರು ಕ್ಷೇತ್ರದಲ್ಲಿ ಈ ಎಲ್ಲ ಅವಘಡಗಳು ಸಂಭವಿಸ್ತಾ ಇದ್ರು ಕೂಡ ಇದಕ್ಕೆ ನೈತಿಕ ಹೊಣೆ ಯಾರು, ಮತ್ತೆ ಇಲ್ಲಿ ತನಕ ಈ ಅಕ್ಕಿ ದಾಸ್ತಾನು ಮಾಡಿದಂತ ಅಕ್ಕಿ ಎಲ್ಲಿಂದ ಬಂತು, ಮತ್ತೆ ಈ ದಾಸ್ತಾನನ್ನ ಯಾರಿಗೆ ಕೊಡಬೇಕಾಗಿತ್ತು ಅನ್ನುವಂಥದ್ದು ಹಲವಾರು ಪ್ರಶ್ನೆಗಳಿಗೆ ಈ ಒಂದು ಗೋಡನ್ ನಲ್ಲಿ ಇರುವಂತಹ ಅಕ್ಕಿ ಸಾಕ್ಷಿ ಆಗುವಂಥದ್ದು. ಒಟ್ಟಾರೆಯಾಗಿ ಏನು ಆಹಾರ ಸಚಿವರ ತವರಲ್ಲೇ ಇವಿಷ್ಟೆಲ್ಲ ಕರ್ಮಕಾಂಡ ನಡೆದಿದ್ರು, ಆಹಾರ ಸಚಿವರು ಇದ್ದಾರ ಇಲ್ವಾ ಅನ್ನುವಂಥದ್ದು ಸಾರ್ವಜನಿಕರ ಆರೋಪ ಆಗಿರುವಂಥದ್ದು. ಇನ್ನು ಈ ಒಂದು ವಿಚಾರದಲ್ಲಿ ಆಹಾರ ಸಚಿವರು ಒಂದು ಸ್ಪಷ್ಟ ನಿಲುವು ಕೊಡಬೇಕಾಗತ್ತೆ. ಏನು ಈ ಒಂದು ಅಕ್ಕಿ ಎಲ್ಲಿಗೆ ಬರ್ತಾ ಇತ್ತು, ಮತ್ತೆ ಎಲ್ಲಿಗೆ ಹೋಗ್ತಾ ಇತ್ತು, ಮತ್ತೆ ಯಾವ ಮಾರ್ಗದಲ್ಲಿ ಈ ಒಂದು ಸಾಗಾಟ ಆಗ್ತಾ ಇತ್ತು ಅನ್ನುವಂಥದ್ದು ಆಹಾರ ಸಚಿವರೇ ಹೇಳ್ಬೇಕಾಗತ್ತೆ. ಇನ್ನು ಏನು ಈ ಆಹಾರ ಸಂಸ್ಕರಣಾ ವಿಚಾರದಲ್ಲಿ ಮತ್ತೆ ಈ ಒಂದು ಸ್ಟೋರ್ ಮಾಡಿದಂಥ ವಿಚಾರದಲ್ಲಿ ಆಹಾರ ಸಚಿವರು ಸ್ಪಷ್ಟವಾಗಿ ಇಲ್ಲಿ ತನಕ ಉತ್ತರ ಕೊಡದೇ ಇರುವಂಥದ್ದು ಎಲ್ಲೋ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಇನ್ನು ಈ ಒಂದು ಅಕ್ಕಿ ದಾಸ್ತಾನು ಮಾಡಿರುವಂಥ ವ್ಯಕ್ತಿಗಳ ವಿರುದ್ಧ ಮತ್ತೆ ಈ ಅಕ್ಕಿ ಎಲ್ಲಿಂದ ಬಂತು ಅನ್ನೋಂಥ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅನ್ನೋಂಥದ್ದು ಸಾರ್ವಜನಿಕರ ಒಂದು ಒತ್ತಾಯ ಅಂತ ಹೇಳ್ಬೋದು. ವನಿತಾ, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಎಸ್, ಇದೀಗ ದೊಡ್ಡಬಳ್ಳಾಪುರದಲ್ಲಿ ಪ್ರಿಯದರ್ಶಿನಿ ಗೋಡಾನ್ನಲ್ಲಿ ನಡೆದಿರುವಂಥದ್ದು ಇದು. ಆಹಾರ ಸಚಿವರಾದಂಥ ಮುನಿಯಪ್ಪ ಅವರು ಇತ್ತ ಗಮನಿಸಬೇಕು, ನಿಮ್ಮ ಕ್ಷೇತ್ರದಲ್ಲೇ ಆಗಿದೆ ಅನ್ನುವಂಥ ವಿಚಾರಕ್ಕೆ ಅಂತ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಅಂತ ನಿಮ್ಮ ಗಮನಕ್ಕೆ ಏನಾದರೂ ಇದೆಯಾ? ಈ ರೀತಿಯಾಗಿ ಅಕ್ರಮವಾಗಿ ಹಲವು ಕಡೆಗಳಲ್ಲಿ ಆಗ್ತಾ ಇದೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಾವು ಬಡವರಿಗೆ ಅಷ್ಟು ಅನ್ನವನ್ನು ಕೊಡ್ತಾ ಇದ್ದೀವಿ, ನಾವು ಅಕ್ಕಿಯನ್ನು ಕೊಡ್ತಾ ಇದ್ದೀವಿ, ಬಡವರು ಕೂಡ ಬದುಕಬೇಕು, ಬಡವರಿಗೆ ಮುಖ್ಯವಾಗಿ ಬೇಕಾದಂಥ ಆಹಾರ ಧಾನ್ಯಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತೀರಾ ಅಲ್ವಾ? ಆ ಬಡವರಿಗೆ ಆ ಆಹಾರ ಧಾನ್ಯಗಳು ಸಿಗ್ತಾ ಇದೆಯಾ? ಬಡವರ ಹೊಟ್ಟೆಗೆ ಹೋಗಬೇಕಾದಂಥದ್ದು ಇನ್ಯಾವನೋ ಜೇಬಿಗೆ ಅಲ್ಲಿ ಹೋಗಿ ಬೀಳ್ತಾ ಇದೆ. ಇದನ್ನು ಗಮನಿಸಬೇಕು. ಯಾರು ಈ ರೀತಿಯಾಗಿ ಅಕ್ರಮವಾಗಿ ಮಾಡಿದಾರಲ್ಲ ಅವ್ರ ವಿರುದ್ಧ ಕ್ರಮ ಆಗಬೇಕು. ಇದೀಗ ಹೆಚ್ಚಿನ ಮಾಹಿತಿ ಹಾಗೂ ಮಾತನಾಡೋದಕ್ಕೆ ಇದೀಗ ಸಾಮಾಜಿಕ ಹೋರಾಟಗಾರರಾದಂಥ ಚಂದ್ರು ಅವರು ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ. ಎಸ್ ಸರ್, ಈಗ ದೊಡ್ಡಬಳ್ಳಾಪುರದಲ್ಲಿ ಈ ಅಕ್ರಮವಾಗಿ ಅಕ್ಕಿ ದಾಸ್ತಾನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಸರ್? ಈ ರೀತಿಯಾಗಿ ರಾಜ್ಯದಲ್ಲಿ ಆಗ್ತಾ ಇದೆ, ಬಡವರು ಹೊಟ್ಟೆ ಮೇಲೂ ಹೊಡಿತಾ ಇದ್ದಾರೆ ಅಂತ ಅಂದ್ರೆ ಸರ್ಕಾರ ಮಾಡ್ತಾ ಇರುವಂತದ್ದು ಅವ್ರಿಗೆ ಹೆಗ್ಗಳಿಕೆ ಇದೆ ಬಿಟ್ರೆ ಇಲ್ಲಿ ಎಲ್ಲಾ ಸೋರಿಕೆ ಆಗ್ತಾ ಇರುವಂತದೆ. ಅದಕ್ಕೆ ಬೆಂಗಾವಲಾಗಿನೂ ಸರ್ಕಾರದ ಮತ್ತೆ ಏನು ಕಾಂಗ್ರೆಸ್ ಪಕ್ಷದ ಒಂದಿಷ್ಟು ಜನ ಅವರು ಬೆಂಬಲಕ್ಕೂ ನಿಂತಿರುವಂತದ್ದು ಈ ಮೊನ್ನೆ ನಡೆದಂತ ಘಟನೆಯಿಂದ ನನಗೂ ಸಾಬೀತಾಯ್ತಪ್ಪ. ಯಾಕಂದ್ರೆ ನಾನು ಹೋಗಿ ಅಲ್ಲಿ ನನ್ನ ಜವಾಬ್ದಾರಿ ಸಾಮಾಜಿಕ ಕಾಳಜಿಯಿಂದ ನಾನು ಒಬ್ಬ ಪತ್ರಕರ್ತನಾಗಿದ್ದು, ಮಾಹಿತಿ ಹಕ್ಕು ಕಾರ್ಯಕರ್ತನಾಗಿದ್ದು, ನಾನ್ ಮಾಡ್ಬೇಕಾಗಿರೋ ಕೆಲಸ ಮಾಡೋಕ್ ಹೋದಾಗ ಅದಕ್ಕೆ ಪ್ರೋತ್ಸಾಹ ಕೊಡದಿದ್ರು ಪರವಾಗಿಲ್ಲ, ಅಡಚಣೆ ಮಾಡೋಕ್ ಬರ್ತಾರೆ ಅಂತಂದ್ರೆ ಅದು ಏನು ಉಸ್ತುವಾರಿ ಸಚಿವರು, ಮಾನ್ಯ ಉಸ್ತುವಾರಿ ಸಚಿವರು, ಆಹಾರ ಸಚಿವರು, ಅವರ ಜೊತೆಯಲ್ಲೇ ಇರುವಂತ ಅವರ ಅನುಯಾಯಿಗಳೇ ಬಂದು ನಮ್ಮನ್ನ ಅಡ್ಡಿಪಡಿಸ್ತಾರೆ, ಅಮಿಷಕ್ಕೆ ಮುಂದಾಗ್ತಾರೆ, ಬೇರೆ ತರ ತೊಂದರೆ ಕೊಡ್ತಾರೆ. ಅಷ್ಟೇ ಅಲ್ಲ, ನಿಜವಾಗೂ ನಾನಂತೂ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ತಹಸೀಲ್ದಾರ್ ಆಗ್ಲಿ, ಆಹಾರ ನಿರೀಕ್ಷಕರಾಗ್ಲಿ, ಪೊಲೀಸ್ ಇಲಾಖೆಯ ಸಿಬ್ಬಂದಿ ಆಗ್ಲಿ, ಇನ್ಸ್ಪೆಕ್ಟರ್ ಆಗ್ಲಿ, ನಮ್ಮ ಪರವಾಗಿ ಸಾಮಾಜಿಕ ಕಾಳಜಿ ಇಟ್ಕೊಂಡು ಅವ್ರಿಗೆ ಏನೇ ಪ್ರೆಷರ್ ಬಂದ್ರೂ ಒಂದು ಸಾಮಾಜಿಕ ಕಾಳಜಿಯಿಂದ ನಮ್ಮ ಬೆಂಬಲಕ್ಕೆ ನಿಂತು ಜನಸಾಮಾನ್ಯರ ಒಂದು ಆಹಾರ ಅಡ್ಡದಾರಿ ಹಿಡಿಯೋದು ಬೇಡ ಅನ್ನೋ ಉದ್ದೇಶದಿಂದ ನಮ್ಗೆ ಬೆಂಬಲ ಕೊಡ್ತಾರೆ. ನಾವು ಇದು ಐಡೆಂಟಿಫೈ ಮಾಡಿದಂತ ದಾಸ್ತಾನೆಲ್ಲ ವಶಪಡಿಸ್ಕೊಂಡು ಆರೋಪಿ ವಿರುದ್ಧ ಒಂದು ಪ್ರಕರಣವನ್ನು ದಾಖಲ ಮಾಡ್ತಾರೆ. ಮತ್ತೆ ಆ ಪ್ರಕರಣ ದಾಖಲೆ ಆದ್ಮೇಲೂ ಆರೋಪಿನ ಬಿಡಿಸ್ಕೊಂಡು ಹೋಗೋದಿಕ್ಕೆ ಇದೇ ನಮ್ಮ ಸಚಿವ ಸಹಚರವೇ ಬಂದು, ಸಹಚರ ಅನ್ಬೋದು, ಅನುಯಾಯಿಗಳು ಅನ್ಬೋದು, ನನ್ಗೆ ಗೊತ್ತಿಲ್ಲ, ಅವ್ರ ಬೆಂಬಲಕ್ಕೆ ನಿಂತ್ಕೊಂತಾರೆ ಅಂತಂದ್ರೆ ಯಾವ ರೀತಿ ನಮ್ ಸರ್ಕಾರ ಆಡಳಿತ ನಡೀತಾ ಇದೆ. ಇವ್ರೆಲ್ಲೋ ಇದ್ಕೊಂಡು ಇಡೀ ನಮ್ಮ ಇದು ಏನಂದ್ರೆ ನಮ್ಮ ಕೂಗಳತೆ ದೂರದಲ್ಲಿ, ರಾಜಧಾನಿಗೆ ಕೂಗಳತೆ ದೂರದಲ್ಲೇ ಹಿಂಗ ಆಗ್ತಾ ಇದೆ. ಗಡಿ ಭಾಗದಲ್ಲಿ ಬೆಳಗಾಂ ಇರ್ಬೋದು, ಬೀದರ್ ಇರ್ಬೋದು, ಬಳ್ಳಾರಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಇಂಥ ಕಡೆಗಳಲ್ಲಿ ಇನ್ನೆಷ್ಟು ಹೋಗ್ತಾ ಇದೆ. ಬರೀ ಒಂದು 15-20 ಮೂಟೆ ದಾಸ್ತಾನು ಸಿಗ್ಬೋದು ಅಂತ ನನಗೆ ಮಾಹಿತಿ ಬಂತು. ಅಲ್ಲೋಗಿ ನೋಡಿದ್ರೆ 21.5 ಟನ್. ಹೌದು, ನನಗೆ ನಿಜವಾಗೂ ಅದು ನಿರೀಕ್ಷೆನೂ ಇರ್ಲಿಲ್ಲ ಬಿಡಿ.
ಇಂಥವು ಸಾಕಷ್ಟು ನಡೀತಾ ಇದಾವೆ. ನಿಮ್ಗೆಲ್ಲ ಇದು ಗೊತ್ತಿದೆ, ಮಾಹಿತಿ ನಾನು ಕೊಟ್ಟಿದ್ದೀನಿ ಆಲ್ರೆಡಿ. ಯಾಕಂದ್ರೆ ಇಂಥ ಅಕ್ಕಿ ಎಲ್ಲ ತಗೊಂಡೋಗಿ ಪಾಲಿಶ್ ಆಗೋದು ಮತ್ತೆ ರೀಸೇಲ್ ಇಲ್ಲೇ ಮಾರ್ಕೆಟ್ಗೆ ಬರುತ್ತೆ. ಆಕ್ಚುಲಿ ಸಚಿವರು ತಿನ್ನೋ ಅಕ್ಕಿನೂ ಅದೇನೇ ಆಗಿರ್ಬೋದೇನೋ ಅನ್ಸುತ್ತೆ. ಯಾಕಂದ್ರೆ ಪಾಲಿಶ್ ಆಗಿ ಬರೋದು ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಬುಲೆಟ್ ರೈಸು, ಇನ್ನೊಂದು ರೈಸು, ಬೇರೆ ಏನೇನೋ ಮಾಡ್ರನ್ ನೇಮ್ಸ್ ಎಲ್ಲ ಇಟ್ಕೊಂಡು 25 ಕಿಲೋ ಪ್ಯಾಕೆಟ್ಗಳೆಲ್ಲ ಮಾಡಿ ತಗೊಂಡೋಗ್ತಾರೆ. ಎಲ್ರು ತಿನ್ನೋದು ಅಕ್ಕಿನೇ ಅಲ್ವಾ? ಹೌದು. ಸರ್ಕಾರದ ಉದ್ದೇಶ ಚೆನ್ನಾಗಿದೆ, ಆದ್ರೆ ಅದು ಹೋಗ್ತಾ ಇರೋ ಈ ಸೋರಿಕೆನ ನಿಲ್ಸೋಕೆ ಇವ್ರ ಕೈಲಿ ಆಗ್ತಿಲ್ಲ. ಎಸ್, ಸರ್ಕಾರ ಆಯ್ತಾ ಗಮನಿಸಬೇಕು, ಇದ್ರ ಬಗ್ಗೆ ಕ್ರಮವನ್ನ ಇಲ್ಲ ತೆಗೆದುಕೊಳ್ಬೇಕು. ಗಮನಿಸದೇ ಇರೋದಕ್ಕೆ ಅಲ್ವಾ ಈಗ ನಾವು ನೀವೆಲ್ಲ ಗಮನಿಸಿ ಅದನ್ನ ಬಹಿರಂಗಗೊಳಿಸಬೇಕಾಗಿದೆ. ಎಸ್, ಥ್ಯಾಂಕ್ ಯು ಚಂದ್ರು ಸರ್, ನಮ್ಮ ಜೊತೆ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಬಂಗಾಳದಲ್ಲಿ